ಕೊಟ್ಟಿದ್ದು ಕೇಂದ್ರ ಸರ್ಕಾರ, ತೊಗೊಂಡಿದ್ದು ಕರ್ನಾಟಕ ಸರ್ಕಾರ. ಈ ನಡುವೆ ತಮಿಳ್ನಾಡಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಗಾಂಧಿ ಅನ್ನುವಂಥ ಒಬ್ಬ ಲಾಯರ್ ಅನಿಸುತ್ತೆ, ಅದು ಏನು ಆತನಿಗೆ ಹೊಟ್ಟೆ ಉರಿ ಬಂತ ಗೊತ್ತಿಲ್ಲ, ಅವ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟ ಅಥವಾ ತಮಿಳ್ನಾಡು ಹೈಕೋರ್ಟ್ಗೋ ಎಲ್ಲಿಗೋ ಹೋದ. ಏನಂತ ಅವ್ರಿಗೆ ಕೊಡ್ಕೂಡ್ದು. ಇಲ್ಲಿ ನೋಡಿ, ಕೊಟ್ಟವ್ರು ಯಾರು? ಕೇಂದ್ರ ಸರ್ಕಾರ. ತೊಗೊಂಡವ್ರು ಯಾರು? ಕರ್ನಾಟಕ ಸರ್ಕಾರ. ಇದ್ರ ಮಧ್ಯದಲ್ಲಿ ಇವ್ರದ್ದೇನೋ, ಇವ್ರಿಗೂ ಕೊಡ್ತಾ ಇದ್ದಾರೆ ಸಾವಿರಾರು ಕೋಟಿ, ಇವರು ಅನುಭವಿಸ್ತಾ ಇದ್ದಾರೆ. ನಮಗೆ ಕೊಟ್ಟಿದ್ದು ಅವ್ನು ಸಹಿಸ್ಕೊಳಕ್ಕಾಗಲಿಲ್ಲ. ಅವ ಹೋಗ್ಬಿಟ್ಟಿಲ್ಲ, ಇವ್ರು ಕೊಟ್ಕೊಡ್ದು, ಇವ್ರದ್ದು ಶಾಸ್ತ್ರೀಯ ಸ್ಥಾನಮಾನ ಇಲ್ಲ. ಆಗ ಸುಪ್ರೀಂ ಕೋರ್ಟು ಇಲ್ಲಪ್ಪ ನೀವೇನು ದಾಖಲೆ ಕೊಟ್ಟಿದ್ದಾರೆ ಕೊಡಿ ಅಂದಾಗ ಇವರು ಮತ್ತೆ ಅಲ್ಮಿಡಿ ಶಾಸನ ತೋರಿಸಿದ್ರು. ಇಲ್ಲ ಇದಕ್ಕಿನ್ನ ಹಳೇದಿದ್ದರೆ ಕೊಡಿ ಅಂತ ಕೇಳಿದ್ರು. ಸಹಜ ಅದು ಕೇಳೋದು. ಆಗ ನಮ್ಮ ನೆರವಿಗೆ ಬಂದಿದ್ದು ತಲಕಾಡು ಗಂಗರ ಬಹುಶಃ 4ನೇ ಶತಮಾನದ ತಾಮ್ರ ಶಾಸನ. 5 ಪ್ಲೇಟ್ಗಳು ಕೋಲಾರದಲ್ಲಿ ಸಿಕ್ಕಿರೋಂಥದ್ದು. ಅದು ಪೂರ್ಣ ಪ್ರಮಾಣದ ಶಾಸನ, ಹಳೆಗನ್ನಡದ ಶಾಸನ. ತಲಕಾಡು ಗಂಗರಿಗೆ ಸಂಬಂಧಪಟ್ಟಂಥ ಅಥವಾ ಕಾಲಘಟ್ಟದಲ್ಲಿದ್ದಂಥ ಬಾಣರಿಗೆ ಅಥವಾ ನೊಳಂಬರಿಗೆ ಸಂಬಂಧಪಟ್ಟಂಥ ಶಾಸನ. ಅದನ್ನು ತೊಗೊಂಡಿಗೆ ಕೊಟ್ಟಾಗ ಹೌದು, ನಿಮ್ಮ ಭಾಷೆಯೂ ಕೂಡ ಪುರಾತನವಾದಂಥ ಭಾಷೆ, ಹೀಗಾಗಿ ಆ ಅರ್ಜಿನ ಹೊಡೆದು ಬಿಸಾಕಿ ಈ ಕನ್ನಡಿಗರ ಮಾನ್ಯತೆಯನ್ನು ಮುಂದುವರಿಸಿ ಅಂತೇಳಿ ಸುಪ್ರೀಂ ಕೋರ್ಟು ಒಂದು ಜಡ್ಜ್ಮೆಂಟನ್ನು ಕೊಡ್ತು. ಅಂದರೆ ತಲಕಾಡು ಗಂಗರು ಅಥವಾ ಅವರ ಸಾಮಂತರಾಗಿದ್ದಂಥ ನೊಳಂಬರು ಅಥವಾ ಬಾಣರಿಗೆ ಸಂಬಂಧಪಟ್ಟಂಥ ಕನ್ನಡದ ಶಾಸನದಿಂದ ಇವತ್ತು ಕನ್ನಡ ಭಾಷೆ ಶಾಸ್ತ್ರೀಯ ಭಾಷೆಯಾಗಿ ಉಳ್ಕೊಳ್ತು.